ಸರ್, ಈ ಶಾಶ್ವತ ಪ್ರಮಾಣ ಪತ್ರ ಕೊಡಬೇಕು ಅಂತ ತೀರ್ಮಾನ ಆಗಿದೆ ಸರ್ಕಾರದಿಂದ. ಇವತ್ತು ಶೋಭಾ ಕರಂದ್ಲಾಜೆ ಅವರು ಕೇಂದ್ರಕ್ಕೆ ಒಂದು ಪತ್ರ ಬರೆದಿದ್ದಾರೆ. ಶಾಶ್ವತ ಪ್ರಮಾಣ ಪತ್ರ ಕೊಡೋದ್ರಿಂದ ಅಕ್ರಮ ವಾಸಿಗರಿಗೆ ಅನುಕೂಲ ಆಗುತ್ತೆ. 10 ವರ್ಷ ನೀವು ಯಾರಿದ್ರು ಕೂಡ ಸರ್ಕಾರ ಕೊಡುತ್ತೆ. ಇದೊಂದು ರೀತಿ SIR ವಿರುದ್ಧ ನಡೆಸ್ತಾ ಇರುವಂತ ಒಂದು ಷಡ್ಯಂತ್ರ ಅಂತ. ಈಗ ಶೋಭಕ್ಕ ಏನ್ ಮಾಡ್ಬೇಕು ಅಂದ್ರೆ ಪತ್ರ ರಾಷ್ಟ್ರಪತಿಗಳಿಗೆ ಬರೀಬೇಕು. ಈ ನುಸುಳುಕೋರನ್ನ ಇಲ್ಲಿ ಕರ್ನಾಟಕದವ್ರಿಗೆ ಬಿಟ್ಟಿದ್ಯಾರು? ಅಮಿತ್ ಶಾ ಅವ್ರನ್ನ ತಕ್ಷಣ ಮಂತ್ರಿಮಂಡಲದಿಂದ ಕೈ ಬಿಡಬೇಕು ಅಂತ ಅವ್ರು ರಾಷ್ಟ್ರಪತಿಗಳಿಗೆ ಬರೀಬೇಕು. SIR ಅಲ್ಲಿ ಬಾಂಗ್ಲಾದೇಶಿಗಳು ನಮ್ಗೇನು ಗಡಿ ಭಾಗ ಅಲ್ಲ, ಕರ್ನಾಟಕಕ್ಕೆ ಬಾಂಗ್ಲಾದೇಶದವ್ರು 4000 ಕಿಲೋಮೀಟರ್ ಬಂದ್ರೆ ಇವರು ಕಡಲೆಕಾಯಿ ತಿಂತ ಇದ್ರ, ಅಥವಾ ಅವ್ರ ಭಾಷೆನಲ್ಲಿ ಹೇಳ್ಬೇಕಾದ್ರೆ ಬೇರೆ ಭಾಷೆ ಹೇಳ್ಬೇಕಾಗುತ್ತೆ. ಆದ್ರಿಂದ ಶೋಭಕ್ಕ ಬರಿಬೇಕಾಗಿರೋದು ರಾಷ್ಟ್ರಪತಿಗೆ, ತಕ್ಷಣ ಅಮಿತ್ ಶಾನ ಬರ್ಖಾಸ್ತ್ ಮಾಡಬೇಕು ಅಂತ. ಇಲ್ಲ, ಅವ್ರು ಬಿಟ್ಟ ಮೇಲೆ ಯಾಕೆ ಬಿಟ್ಟಿದ್ದಾರೆ? ನಾವು ಪರ್ಮನೆಂಟ್ ಈಗ ಮೊದಲಿಂದ ನೋಡ್ಕೊಂಡು ಬಂದಿದ್ದೀವಿ. ನಾನು ಕಾಲೇಜಲ್ಲಿ ಇದ್ದಾಗ ಮುಂಬೈಯಿಂದ ದಕ್ಷಿಣ ಭಾರತದವ್ರು ನೋಡಿಸಿದ್ರು ರಾಜಕಾರಣಕ್ಕೋಸ್ಕರ. ಯಾವ ದಕ್ಷಿಣ ಭಾರತದ ಪ್ರಬಲರಾದ್ರು ಅವ್ರನ್ನ ಬಿಟ್ರು, ಗುಜರಾತಿಗಳನ್ನ ಹಿಡ್ಕೊಂಡ್ರು. ಗುಜರಾತಿಗಳು ಯಾವಾಗ ಹಣದ ವಿಚಾರದಲ್ಲಿ ಟೈಟ್ ಮಾಡಿದ್ರು ಅವ್ರನ್ನ ಬಿಟ್ರು, ಅಲ್ಪಸಂಖ್ಯಾತರು ಹಿಡ್ಕೊಂಡ್ರು, ಅವರು ಹೋರಾಟ ಮಾಡಕ್ಕೆ ತಯಾರಾದ್ರು, ಅವ್ರು ಬಿಟ್ಬಿಟ್ರು, ಬಾಂಗ್ಲಾದೇಶಿ ಅಂದ್ರು. ಎಷ್ಟು ಜನ ಬಾಂಗ್ಲಾದೇಶಿ ಹಿಡಿದಾರೆ? 30 ಲಕ್ಷ NRC ಮತ್ತು CAA ನಲ್ಲಿ ಅಸ್ಸಾಮಲ್ಲಿ ಹಿಡಿದ್ರೆ ಅದರಲ್ಲಿ 21 ಲಕ್ಷ ಹಿಂದೂಗಳನ್ನ ಹೊರಗಡೆ ಹಾಕಿ ಕೊಟ್ಬಿಟ್ಟಿದ್ರು. ಅದಕ್ಕೆ ಅದನ್ನ ಅಲ್ಲೇ ಬಿಟ್ಬಿಟ್ರು. ಸುಮ್ಮನೆ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಬಾಂಗ್ಲಾದೇಶಿ ಅನ್ನೋದು ಹೊಲದಲ್ಲಿ ಒಂದು ಕಾಗೆ ಹೊಡೆದಿಟ್ಟಿರ್ತಾರೆ ನೋಡಿ, ಕಾಗೆ ಬರಬಾರ್ದು ಅಂತ, ಆ ತರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ ಭಾರತೀಯ ಜನತಾ ಪಾರ್ಟಿ ಅವ್ರದ್ದು. ಇದು ಕುತಂತ್ರ, ಷಡ್ಯಂತ್ರ. ಭಾರತ ದೇಶದ ನೈಜ ಅರ್ಹ ಮತದಾರರನ್ನ ಡಿಫ್ರಾಂಚೈಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ. ಧನ್ಯವಾದಗಳು. ಸರ್, ಈ ಶಾಶ್ವತ ಪ್ರಮಾಣ ಪತ್ರ ಕೊಡಬೇಕು ಅಂತ ತೀರ್ಮಾನ ಆಗಿದೆ ಸರ್ಕಾರದಿಂದ. ಇವತ್ತು ಶೋಭಾ ಕರಂದ್ಲಾಜೆ ಅವರು ಕೇಂದ್ರಕ್ಕೆ ಒಂದು ಪತ್ರ ಬರೆದಿದ್ದಾರೆ. ಶಾಶ್ವತ ಪ್ರಮಾಣ ಪತ್ರ ಕೊಡೋದ್ರಿಂದ ಅಕ್ರಮ ವಾಸಿಗರಿಗೆ ಅನುಕೂಲ ಆಗುತ್ತೆ. 10 ವರ್ಷ ನೀವು ಯಾರಿದ್ರು ಕೂಡ ಸರ್ಕಾರ ಕೊಡುತ್ತೆ. ಇದೊಂದು ರೀತಿ SIR ವಿರುದ್ಧ ನಡೆಸ್ತಾ ಇರುವಂತ ಒಂದು ಷಡ್ಯಂತ್ರ ಅಂತ. ಈಗ ಶೋಭಕ್ಕ ಏನ್ ಮಾಡ್ಬೇಕು ಅಂದ್ರೆ ಪತ್ರ ರಾಷ್ಟ್ರಪತಿಗಳಿಗೆ ಬರೀಬೇಕು. ಈ ನುಸುಳುಕೋರನ್ನ ಇಲ್ಲಿ ಕರ್ನಾಟಕದವ್ರಿಗೆ ಬಿಟ್ಟಿದ್ಯಾರು? ಅಮಿತ್ ಶಾ ಅವ್ರನ್ನ ತಕ್ಷಣ ಮಂತ್ರಿಮಂಡಲದಿಂದ ಕೈ ಬಿಡಬೇಕು ಅಂತ ಅವ್ರು ರಾಷ್ಟ್ರಪತಿಗಳಿಗೆ ಬರೀಬೇಕು. SIR ಅಲ್ಲಿ ಬಾಂಗ್ಲಾದೇಶಿಗಳು ನಮ್ಗೇನು ಗಡಿ ಭಾಗ ಅಲ್ಲ, ಕರ್ನಾಟಕಕ್ಕೆ ಬಾಂಗ್ಲಾದೇಶದವ್ರು 4000 ಕಿಲೋಮೀಟರ್ ಬಂದ್ರೆ ಇವರು ಕಡಲೆಕಾಯಿ ತಿಂತ ಇದ್ರ, ಅಥವಾ ಅವ್ರ ಭಾಷೆನಲ್ಲಿ ಹೇಳ್ಬೇಕಾದ್ರೆ ಬೇರೆ ಭಾಷೆ ಹೇಳ್ಬೇಕಾಗುತ್ತೆ. ಆದ್ರಿಂದ ಶೋಭಕ್ಕ ಬರಿಬೇಕಾಗಿರೋದು ರಾಷ್ಟ್ರಪತಿಗೆ, ತಕ್ಷಣ ಅಮಿತ್ ಶಾನ ಬರ್ಖಾಸ್ತ್ ಮಾಡಬೇಕು ಅಂತ. ಇಲ್ಲ, ಅವ್ರು ಬಿಟ್ಟ ಮೇಲೆ ಯಾಕೆ ಬಿಟ್ಟಿದ್ದಾರೆ? ನಾವು ಪರ್ಮನೆಂಟ್ ಈಗ ಮೊದಲಿಂದ ನೋಡ್ಕೊಂಡು ಬಂದಿದ್ದೀವಿ. ನಾನು ಕಾಲೇಜಲ್ಲಿ ಇದ್ದಾಗ ಮುಂಬೈಯಿಂದ ದಕ್ಷಿಣ ಭಾರತದವ್ರು ನೋಡಿಸಿದ್ರು ರಾಜಕಾರಣಕ್ಕೋಸ್ಕರ. ಯಾವ ದಕ್ಷಿಣ ಭಾರತದ ಪ್ರಬಲರಾದ್ರು ಅವ್ರನ್ನ ಬಿಟ್ರು, ಗುಜರಾತಿಗಳನ್ನ ಹಿಡ್ಕೊಂಡ್ರು. ಗುಜರಾತಿಗಳು ಯಾವಾಗ ಹಣದ ವಿಚಾರದಲ್ಲಿ ಟೈಟ್ ಮಾಡಿದ್ರು ಅವ್ರನ್ನ ಬಿಟ್ರು, ಅಲ್ಪಸಂಖ್ಯಾತರು ಹಿಡ್ಕೊಂಡ್ರು, ಅವರು ಹೋರಾಟ ಮಾಡಕ್ಕೆ ತಯಾರಾದ್ರು, ಅವ್ರು ಬಿಟ್ಬಿಟ್ರು, ಬಾಂಗ್ಲಾದೇಶಿ ಅಂದ್ರು. ಎಷ್ಟು ಜನ ಬಾಂಗ್ಲಾದೇಶಿ ಹಿಡಿದಾರೆ? 30 ಲಕ್ಷ NRC ಮತ್ತು CAA ನಲ್ಲಿ ಅಸ್ಸಾಮಲ್ಲಿ ಹಿಡಿದ್ರೆ ಅದರಲ್ಲಿ 21 ಲಕ್ಷ ಹಿಂದೂಗಳನ್ನ ಹೊರಗಡೆ ಹಾಕಿ ಕೊಟ್ಬಿಟ್ಟಿದ್ರು. ಅದಕ್ಕೆ ಅದನ್ನ ಅಲ್ಲೇ ಬಿಟ್ಬಿಟ್ರು. ಸುಮ್ಮನೆ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಬಾಂಗ್ಲಾದೇಶಿ ಅನ್ನೋದು ಹೊಲದಲ್ಲಿ ಒಂದು ಕಾಗೆ ಹೊಡೆದಿಟ್ಟಿರ್ತಾರೆ ನೋಡಿ, ಕಾಗೆ ಬರಬಾರ್ದು ಅಂತ, ಆ ತರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ ಭಾರತೀಯ ಜನತಾ ಪಾರ್ಟಿ ಅವ್ರದ್ದು. ಇದು ಕುತಂತ್ರ, ಷಡ್ಯಂತ್ರ. ಭಾರತ ದೇಶದ ನೈಜ ಅರ್ಹ ಮತದಾರರನ್ನ ಡಿಫ್ರಾಂಚೈಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ. ಧನ್ಯವಾದಗಳು.